ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ನೇದಾಗಿ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡು, ಮಶ್ರೂಮ್ ನಾವು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀರಿ. ನೀಟಾಗಿ ಒಂದು 4-5 ಸತಿ ನಾವು ಇದನ್ನು ನೀಟಾಗಿ ತೊಳೆಯೋಣ. ಯಾಕೆಂದರೆ ಇದರಲ್ಲಿ ಮಣ್ಣು ಇರುತ್ತೆ. ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟೇ ಚೆನ್ನಾಗಿರ್ತದೆ. ಕ್ಲೀನಾಗಿ ತೊಳೆದು ಇಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಕೊತೀನಿ. ಚಕ್ಕೆ, ಲವಂಗ, ಯಾಲಕ್ಕಿ, ಕಸ್ತೂರಿ ಮೆಂತೆ ಬಿರಿಯಾನಿಯಲ್ಲಿ ಸ್ಟಾರ್ ಅಂತ ತೊಗೊಂಡಿದ್ದೀನಿ. ಇದೆಲ್ಲ ಎಣ್ಣೆಗೆ ಹಾಕ್ಕೊಳ್ಳೋಣ. ಒಂದು 5-6 ಸ್ಪೂನ್ವರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಇದು ಫ್ರೈ ಮಾಡ್ಕೊಳ್ಳೋಣ. ನಂತರ ಈರುಳ್ಳಿ ಚಿಕ್ಕದಾಗಿ 3 ಗಡ್ಡೆ ತೊಗೊಂಡಿದ್ದೀನಿ. ಅದು ಫ್ರೈ ಮಾಡ್ಕೊಳ್ಳೋಣ. ಇದು ರುಬ್ಬಂಥದ್ದು ಏನೂ ಇರಲ್ಲ, ಎಲ್ಲ ಫ್ರೈಯಲ್ಲೇ ರೋಸ್ಟ್ ಮಾಡ್ಕೊಳ್ಳೋಣ. ಹಸಿಮೆಣಸು 10ರಿಂದ 8 ಮೆಣಸಿನ್ಕಾಯಿವರೆಗೂ ತೊಗೊಂಡಿದ್ದೀನಿ. ನಮ್ಮ ಖಾರಾಗಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ ಇದು. ನಂತರ ಟೊಮೊಟೊ 4 ಚಿಕ್ಕದಾಗಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಮಶ್ರೂಮ್ ಬಿರಿಯಾನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕ್ಕೊತೀನಿ. ಅರಿಶಿಣ, ಖಾರದ ಪುಡಿ, ಸ್ವಲ್ಪ ಫುಡ್ ಕಲರ್, ಧನಿಯಾ ಪೌಡರ್ 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 ಹಾಕ್ಕೊತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಮೇಲೆ ಬಿಟ್ಕೋಬೇಕು. ನೋಡಿ, ಈ ರೀತಿಯಾಗಿ. ಇವಾಗ ತೊಳೆದಿಟ್ಕೊಂಡಿರೋ ಮಶ್ರೂಮ್ ಹಾಕ್ಕೊತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 10 ನಿಮಿಷ ಇದನ್ನು ಫ್ರೈ ಮಾಡೋಕ್ಕೆ ಬಿಡೋಣ. ಒಂದು ಮುಚ್ಚಳ ಹಾಕಿ 10 ನಿಮಿಷ ಬಿಡ್ತೀನಿ. ಈ ಅಳತೆ ಪ್ರಕಾರ ನಾನು 2 ಚಂಬು ಅಕ್ಕಿ ಹಾಕ್ಕೊಂಡಿದ್ದೀನಿ, 3 ಚಂಬು ನೀರು ಹಾಕ್ಕೊತೀನಿ. ನೋಡಿ, 10 ನಿಮಿಷ ಆಗಿದೆ. ಈ ರೀತಿಯಾಗಿ ಫ್ರೈ ಆಗಿದೆ. ಇವಾಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿ, ನೀರು ಸಮ ಸೇರಿಸ್ಕೊಳ್ಳೋಣ ಇದಕ್ಕೆ. ನೀವು ನೀರು ಇನ್ನೂ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು, ಯಾಕೆಂದರೆ ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮುಚ್ಚಳ ಹಾಕಿ ಇಡೋಣ ಒಂದು ಸ್ವಲ್ಪ ಹೊತ್ತು. ನೋಡಿ, ಅನ್ನ ಆಗಿದೆ. ಇನ್ನೊಂದು 5 ನಿಮಿಷ ಬೇಕು ಇದಕ್ಕೆ. ಈ ರೀತಿಯಾಗಿ ಅನ್ನ ಪಳಪಳ ಅಂತಿರುತ್ತೆ. ಇವಾಗ ಅನ್ನ ರೆಡಿಯಾಗಿದೆ. ಮಶ್ರೂಮ್ ಬಿರಿಯಾನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.